ಟೀಚರ್ ಅಲ್ವಾ ನೀನು? ನೀನ್ ಹೇಳ್ಕೊಡು. ನಾನು ಸ್ಟೂಡೆಂಟು, ಮೊದಲೇ ಹೇಳಿದ್ದೀನಿ ನಾನು ಸ್ಟೂಡೆಂಟು. ನಿನ್ ಕೈಯಿಂದ ಫುಲ್ ಅದನ್ನ ಹ್ಞೂ ಟಚ್ ಮಾಡ್ಬೇಕು. ಹ್ಞೂ ಹ್ಮ್ ಆಮೇಲೆ ಏನ್ ಆಮೇಲೆ ಅದನ್ನ ಆಗೊಂಡ್ ಅದು ಇಟ್ಕೊಂಡಾದ್ಮೇಲೆ ನಿಂಗೆ ಫೀಲ್ ಬರುತ್ತೆ. ಆಮೇಲೆ ಆಮೇಲೆ ಜಸ್ಟ್ ಏನಿಲ್ಲ, ನಟ್ಸ್ ಇರುತ್ತಲ್ಲ, ಹಾಂ ಆ ನಟ್ಟು ಒಳಗಡೆ ಕರೆಕ್ಟ್ ಆಗಿ ಸೈಜ್ ಇರೋ ಅಂತದನ್ನ ಅದ್ರೊಳಗಡೆ ಹಾಕಿ ಫುಲ್ ಟೈಟ್ ಮಾಡ್ಬೇಕು, ಸ್ವಲ್ಪ ಲೂಸ್ ಮಾಡ್ಬೇಕು, ಮತ್ತೆ ಹಿಂದೆ ತೆಗಿಬೇಕು, ಮುಂದೆ ಮಾಡ್ಬೇಕು, ಆಮೇಲೆ ಮುಂದೆ ಮಾಡಿ ಹಿಂದೆ ಮಾಡ್ಬೇಕಷ್ಟೆ. ಆಮೇಲೆ ಆಮೇಲೆ ನಟ್ ಟೈಟ್ ಆಗಿ ಸರ್ ಹೋಗ್ಬಿಡುತ್ತೆ. ಆಮೇಲೆ ಆಮೇಲೆ ಒಬ್ರನ್ನೊಬ್ರನ್ನ ಮೆಟ್ಟಲ್ಲಿ ಹೊಡ್ಕೊಂಡು ನಗೋದು ಅಷ್ಟೇ. ಆಮೇಲೆ ಅರಿಕತೆ ಹೇಳ್ತಿದ್ದೀನಿ ಬಾ ಮಗನೇ. ಹಾಂ. ಈ ಎಕ್ಸ್ಪೀರಿಯನ್ಸ್ ಎಲ್ಲ ಯಾರು ಕೊಟ್ಟಿದ್ದು ನಿನಗೆ? ಯಾವ್ದಿನ ಈಗ ಹೇಳ್ದವೆಲ್ಲ? ಫೋನಲ್ಲೆಲ್ಲ ನೋಡಕ್ಕಾಗಲ್ಲ, ಹ್ಞೂ ಹಿಂಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರಲ್ಲ. ಹ್ಞೂ ಹ್ಞೂ ಹೌದು. ಸರಿ ಸರಿ, ಚೆನ್ನಾಗಿ ತಿಳ್ಕೊಂಡಿದ್ಯಾ, ನನಗೆ ಈಸಿ ಆಯಿತು ಕೆಲಸ. ನಿನಗೆ ಕೆಲಸನೇ ಕೊಡಲ್ಲ ಬಿಡು. ಆಮೇಲೆ ಎಲ್ಲ ನಂದೇ ಕೆಲಸ. ಹ್ಞೂ ನೀನ್ ಸಾಕು ಬಿಡಮ್ಮ ಅಂತ ಗೋಳಾಡ್ಬೇಕು ಹೆಣ್ಮಕ್ಳು ತರ. ಹಾಂ ಹಾಂ, ಆದರೂ ಬಿಡಲ್ಲ. ಅಕಸ್ಮಾತ್ ನಿನ್ ಕೈಲಿ ಆಗ್ತಿರಲ್ಲ, ಹಾಂ ನೀನ್ ಬಿಡು ಬಿಡು ಅಂತಿರ್ತೀಯ, ನಾನು ಬಿಡಲ್ಲ, ಅವಾಗ ಏನ್ ಮಾಡ್ತೀಯ? ಒಂದು ಸಲ ಕೈ ಹಾಕಿ ಟಪ್ ಅಂತ ಹೇಳ್ಬಿಡೋದು. ಎಲ್ಲಿಗೆ? ಹಾಂ, ಎಲ್ಲಿಗೆ ತಳ್ತೀಯ? ಕೆಳಗೆ. ಆಮೇಲೆ ನೀನ್ ಬೀಳ್ತೀಯ ಹಾಂ, ನನ್ ಮೇಲೆ? ಇನ್ಯಾರ ಮೇಲೆ ಬೀಳೋಣ? ನಾನು ಹಂಗಾರೆ ಸತ್ತೆ. ಹೆಂಗೆ ಸತ್ತೋಗ್ಬಿಡ್ತೀಯ? ನೀನ್ ಬಾರ. ಕೆಳಗಡೆ ಬೆಡ್ ಇರುತ್ತಲ್ಲ.